ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ಅದ್ಭುತವಾಗಿರುವಂತಹ ರೀಡಿಂಗಿಗೆ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ತಿಳ್ಕೊಳ್ಳೋಣ ಯಾರೆಲ್ಲ ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ, ನಿಮಗೆ ಸ್ಪೆಷಲ್ ಆಗಿರುವಂತಹ ರೀಡಿಂಗ್ ಇದು. ಓಕೆನಾ? ಸೊ ಇದು ನಾನು ಮೆಡಿಟೇಷನ್ಗೆ ಗೊತ್ತಾಗ ಬಂದಂತಹ ಒಂದಷ್ಟು ಚಾನಲೈಸ್ ಮೆಸೇಜ್ನ ಇವತ್ತು ರೀಡಿಂಗಲ್ಲಿ ನಾನು ಮಾಡ್ತಾ ಇದ್ದೀನಿ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಪ್ರತಿಯೊಬ್ಬರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಪ್ರತಿಯೊಬ್ಬರಿಗೂ ಅಷ್ಟೇ ಒಳ್ಳೇದಾಗಲಿ. ಲಕ್ಷ್ಮೀ ದೇವಿ ನಿಮ್ಮ ಜೀವನಕ್ಕೂ ಬರಲಿ. ಲಕ್ಷ್ಮಿ ಅಂದ ತಕ್ಷಣ ಬರೀ ದುಡ್ಡು ಮಾಡೋದು, ದುಡ್ಡು ಬರಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಖುಷಿ, ನೀವು ಅಂದ್ಕೊಂಡಂಥ ಎಲ್ಲ ಕಾರ್ಯಗಳು ಬೇಗ ಆಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಮೆಂಟಲ್ಲಿ ತಿಳಿಸ್ತೀರಾ. 666 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. 666 ಯಾವಾಗಲೂ ಒಂದು ಶುಕ್ರನ ನಂಬರ್, ಶುಕ್ರನ ಒಂದು ಎನರ್ಜಿಯನ್ನು ಕೊಡುವಂತಹ ಒಂದು ನಂಬರ್ ಆಗಿರುತ್ತೆ. ಮಿಸ್ ಮಾಡ್ದೇ ಲಕ್ಷ್ಮೀ ದೇವಿಯನ್ನು ಅಟ್ರಾಕ್ಟ್ ಮಾಡೋದಕ್ಕೆ, ಈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ 666 ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಎಸ್. ಹಬ್ಬ ಎಲ್ಲ ಹೇಗೆ ಮಾಡಿದ್ರಿ? ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ, ಖುಷಿಯಾಗಿ ಅಲ್ವಾ? ಸೊ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಏನೇನು ವಿಡಿಯೋ ಬಂದಿಲ್ಲಲ್ವಾ, ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇರ್ತೀರ. ಸೊ ಹಾಗಾಗಿ ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಹೆಸರನ್ನೇ ನೀವು 3 ಸಲ ಹೇಳ್ಕೊಳ್ಳಿ. ಯಾರ ಬಗ್ಗೆ ಈ ರೀಡಿಂಗ್ನ ನೋಡ್ತೀರಾ ಅವರ ಹೆಸರನ್ನು ಕೂಡ 3 ಸಲ ಹೇಳ್ಕೊಳ್ಳಿ. ಏನು ಬರುತ್ತೆ ಎನರ್ಜೀಸ್ ಚೆಕ್ ಮಾಡೋಣ. ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ಒಂಟಿ ಫೀಲ್ನ ಮಾಡ್ತಾ ಇದ್ದೀರಾ. ಒಂಟಿತನವನ್ನು, ಒಂಟಿ ಭಾವನೆಯನ್ನು ನೀವು ಇಲ್ಲಿ ಭಾವನೆಯಲ್ಲಿ ಬದುಕ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇದೆ. ನಿಮ್ಮ ಪರ್ಸನ್ ಜೊತೆಗೆ ಇದ್ದೀರಾ, ನಿಮ್ಮ ಫ್ಯಾಮಿಲಿ ಜೊತೆಗೆ ಇದ್ದೀರಾ, ನಿಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಇರ್ಬೋದು, ಎಲ್ಲರೂ ಇದ್ದಾರೆ. ಆದರೂ ನಿಮಗೆ ಮನಸ್ಸಿಗೆ ಸಮಾಧಾನ ಅನ್ನೋಂಥದ್ದಿಲ್ಲ. ನಿಮ್ಮ ಪಾರ್ಟ್ನರ್ ಜೊತೆಗೆ, ನಿಮ್ಮ ಹಸ್ಬೆಂಡ್ ಜೊತೆಗೆ ಇರ್ಬೋದು, ನಿಮ್ಮ ವೈಫ್ ಜೊತೆಗೆ ಇರ್ಬೋದು, ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ಇರಬಹುದು. ಜೊತೆಗಿರೋದು ಅಂತ ಹೇಳಿದ್ರೆ 24 ಗಂಟೆ ಅಂಟ್ಕೊಂಡಿರೋದು ಅಂತಲ್ಲ. ಜೊತೆಲಿ ಮೀನ್ಸ್ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಅವ್ರ ಜೊತೆಗಿದ್ದೀರಾ. ಆದರೂ ನಿಮಗೆ ಒಂದು ಜೊತೆಗೆ ಯಾರೋ ಒಬ್ರು ಇದ್ದಾರೆ, ನನ್ನ ಪಾರ್ಟ್ನರ್ ಇದ್ದಾರೆ, ನನಗೆ ಒಂದು ಸಪೋರ್ಟಿವ್ ಆಗಿ ಒಬ್ರು ಇದ್ದಾರೆ ಅನ್ನೋ ಥರ ಫೀಲ್ ನಿಮಗಿಲ್ಲಿ ಇಲ್ಲ. ಓಕೆ, ತುಂಬ ಒಂಟಿತನವನ್ನು ನೀವು ಇಲ್ಲಿ ಅನುಭವಿಸ್ತಾ ಇದ್ದೀರಾ. ಒಂಟಿ ಭಾವನೆ ನಿಮ್ಮನ್ನ ಕಾಡ್ತಾ ಇರುವಂಥದ್ದು. ಓಕೆ, ನಿಮ್ಮ ಪರ್ಸನಿಂದ ನಿಮಗೆ ಎಲ್ಲೊಂದು ಕಡೆ ಪ್ರೀತಿ ಸರಿಯಾಗಿ ಸಿಗ್ತಾ ಇಲ್ಲ, ಕಾಳಜಿ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋಂತಹ ಭಾವನೆನ ನೀವು ಇಲ್ಲಿ ಹೊಂದಿದ್ದೀರಾ. ಓಕೆನಾ? ನಿಮ್ಮಿಬ್ರು ಮಧ್ಯ ಆದಷ್ಟು ಒಂದೇ ರೀತಿಯಾದಂಥ ಜಗಳಗಳು ರಿಪೀಟ್ ಆಗಿ ನಡೀತಾ ಇದೆ. ಪದೇ ಪದೇ ಒಂದೇ ರೀತಿಯ ಜಗಳ ಆಗಿರ್ಬೋದು, ಮೋಸ ಆಗಿರಬಹುದು, ಅಥವಾ ನೋವು ಆಗಿರ್ಬೋದು, ಮತ್ತೆ ಮತ್ತೆ ಅದೇ ರಿಪೀಟ್ ಆಗಿ ಬರ್ತಾ ಇರುವಂತಹ ಒಂದು ಎನರ್ಜಿ ಇದೆ. ನಿಮ್ಮ ಲೈಫಲ್ಲೂ ಅಷ್ಟೇನೆ, ಪ್ರೀತಿ ಲೈಫಲ್ಲೂ ಅಷ್ಟೇನೆ. ಓಕೆನಾ? ಓವರ್ ಆಲ್ ಆಗಿ ನಿಮ್ಮ ಎನರ್ಜಿಲಿ ಪ್ರೀತಿಯಲ್ಲೂ ಇದೇ ಥರನೇ ನೀವು ನೋಡ್ತಾ ಇದ್ದಾರೆ, ನಿಮ್ಮ ಲೈಫಲ್ಲೂ ಇದೇ ಥರನೇ. ಕೆಲಸದ ವಿಷಯದಲ್ಲಿ ಆಗಿರ್ಬೋದು, ಜಾಬ್ ವಿಷಯದಲ್ಲಿ, ಅಥವಾ ನೀವು ಮಾಡ್ತಿರುವಂಥ ವ್ಯಾಪಾರ, ವ್ಯವಹಾರ, ಬಿಸ್ನೆಸ್ ಎಲ್ಲದರಲ್ಲೂ ಕೂಡ, ನೀವು ಮಾಡ್ತಿರೋ ಕೆಲಸದಲ್ಲೂ ಕೂಡ ನಿಮ್ಮ ವ್ಯಕ್ತಿಯಿಂದಲೇ ನಿಮಗೆ ಒಂದೇ ರೀತಿಯಾದಂತಹ ಒಂದು ನೋವನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ತುಂಬ ಜನ ಎಲ್ಲೋ ಒಂದು ಕಡೆ ಸಹಿಸ್ಕೊಂಡು ಹೋಗ್ತಾ ಇದ್ದೀರಾ. ಇರಲಿ, ನಾಳೆ ಸರಿ ಆಗ್ತಾರೆ, ನಾಡಿದ್ದು ಸರಿ ಆಗ್ತಾರೆ, ಮತ್ತೆ ಸರಿ ಆಗ್ತಾರೆ, ಇವರು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ, ಮಾತಾಡಿಸ್ತಾ ಇದ್ರೆ ಸರಿ ಆಗ್ತಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ರಿಲೇಷನ್ಶಿಪ್ಪಲ್ಲಿ ತುಂಬ ನೋವು ತಿಂದಿದ್ದೀರಾ ಇಲ್ಲಿ. ಆದರೂ ಸುಧಾರಿಸ್ಕೊಂಡು ಹೋಗ್ತಾ ಇರುವಂಥ ಎನರ್ಜಿ ಇದೆ. ಈ ಥರದ ಸಂಬಂಧದಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಅನ್ನೋಂತಹ ಒಂದು ಎನರ್ಜಿ ನಿಮಗಿಲ್ಲಿ ಬರ್ತಾ ಇದೆ. ಎಲ್ಲೊಂದು ಕಡೆ ದೂರ ಸರಿಯುವಂತಹ ಸಂಬಂಧ, ಓಕೆ, ಸಂಬಂಧದಿಂದ ದೂರ ಸರಿಯುವಂತಹ ಸಮಯ ಹತ್ತಿರದಲ್ಲಿದೆ ಅನ್ನುವಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ಓಕೆ, ರೈಟ್. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಜೆ ಲೆಟರ್, ಕೆ ಲೆಟರ್, ಎನ್ ಲೆಟರ್, ಡಿ ಲೆಟರ್, ಎಸ್, ಎನ್, ವಿ, ಎ, ಆರ್, ಯು, ಎನ್, ರಿಪೀಟ್ ಆಗಿ ಎನ್ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಿಮಗೆ ನೋ ಅನ್ನುವಂತಹ ಒಂದು
ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಕೆಲವೊಬ್ರು ಎನರ್ಜಿಲಿ ತುಂಬ ನೋವು ಅನ್ನುವಂಥದ್ದು, ಬೇಡ ಅನ್ನುವಂಥದ್ದು, ಇವಾಗ ನಿನಗಿದು ಬೇಡ, ಈ ಕೆಲಸ ಮಾಡೋದಕ್ಕೆ ಹೋಗಬೇಡ, ಇವಾಗ ಸ್ವಲ್ಪ ತಾಳ್ಮೆಯಿಂದ ಇರು, ವೆಯ್ಟ್ ಮಾಡು ಅನ್ನುವಂಥ ಒಂದು ಎನರ್ಜಿ ನಿಮಗೆ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್. ಡೇಟ್ ಆಫ್ ಬರ್ತ್ 19 1 11 10 21 28 23 6 22 5 3 7 16. ಹುಟ್ಟಿದಂತಹ ವರ್ಷ 1985 82 79 78 1977 88 1999 2002 2000 ಓಕೆ 1 1996 92 91. ಓಕೆ, ರಾಶಿ ವೃಷಭ, ಮಕರ, ವೃಶ್ಚಿಕ, ಮೇಷ, ಮೀನ, ಕರ್ಕಾಟಕ, ಧನಸ್ಸು, ಸಿಂಹ. ಓಕೆ, ನೆಕ್ಸ್ಟ್ ನೋಡೋಣ ಟ್ಯಾರೋಯಿಂದ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಈ ಒಂದು ಕಾರ್ಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಸ್ಪೆಷಲಿ ಪ್ರತಿಯೊಬ್ಬರು ಎನರ್ಜಿ ಯಾರೆಲ್ಲ ನನ್ನ ಜೊತೆ ಕನೆಕ್ಟ್ ಆಗಿದ್ದೀರಾ, ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿರುವಂತಹ ಕಾರ್ಡ್. ನೋಡೋಣ, ಆದರೆ ಇವತ್ತು ಎನರ್ಜಿ ಬಂದರೆ ಈ ಒಂದು ಕಾರ್ಡಲ್ಲಿ ಚೆಕ್ ಮಾಡ್ತೀನಿ, ಅದರ್ವೈಸ್ ಬೇರೆ ಒಂದು ರೀಡಿಂಗ್ನ ಮಾಡ್ತೀನಿ ಅದ್ರ ಬಗ್ಗೆ. ಓಕೆನಾ? ಓ ಮೈ ಗಾಡ್, 2 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, Ace of Wands, the Tower, Ten of Cups. ವಾವ್, ನೈಸ್. ಕನಸುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. Ace of Swords. ಓಕೆ, ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಸುಪ್ತ ಮನಸ್ಸಂತ ಏನಿದೆ, ಆ ಸುಪ್ತ ಮನಸ್ಸಲ್ಲಿ ಒಂದಷ್ಟು ಕನಸುಗಳ ಮೂಲಕ ನಿಮಗೆ ನಿಮ್ಮ ವ್ಯಕ್ತಿಯ ಒಂದು ಕೆಲವೊಂದಷ್ಟು ರಹಸ್ಯ ಸತ್ಯಗಳಿರಬಹುದು, ಅಥವಾ ಕೆಲವೊಂದಷ್ಟು ಆ ವ್ಯಕ್ತಿ ಅಪಾಯಕಾರಿನೋ ಅಥವಾ ನಿಮಗೆ ಏನಾದರೂ ಆ ವ್ಯಕ್ತಿನ ನೋವು ಕಾದಿದೆಯೋ ಇಲ್ವೋ ಅನ್ನೋಂತಹ ಸೂಚನೆ ನಿಮಗೆ ಕನಸಿನ ಮುಖಾಂತರ ತಿಳಿಸುತ್ತೆ. ಸೊ ಆದಷ್ಟು ನಿಮ್ಮ ಕನಸುಗಳ ಮೇಲೆ ಸ್ವಲ್ಪ ಗಮನ ಕೊಡಿ ಅನ್ನೋವಂಥ ಒಂದು ಎನರ್ಜಿಯಲ್ಲಿ ಫಸ್ಟ್ ನಿಮಗೆ ಬರ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್, ಬಾಟಮ್ ಆಫ್ ದ ಕಾರ್ಡ್, ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ. ಓಕೆ, ಕೆಲವೊಬ್ರು ಎನರ್ಜಿಲಿ ಹೇಗಿದೆ ಅಂತ ಹೇಳಿದ್ರೆ, ಸೊ ಕೆಲವೊಬ್ರು ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಈಗ ನೀವು ಮನಸ್ಸಲ್ಲಿ ಏನು ಅನ್ಕೊಂಡಿದ್ದೀರಾ, ಯಾವ ವ್ಯಕ್ತಿ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಲ್ವಾ, ಆ ವ್ಯಕ್ತಿ ಜೊತೆ ನೀವು ಇದ್ದಾಗ ಅಥವಾ ಆ ವ್ಯಕ್ತಿ ಏನಾದರೂ ನಿಮ್ಮ ಜೊತೆಗಿದ್ದಾಗ ಕೆಲವೊಬ್ರು ಇಲ್ಲಿ ತುಂಬಾ ಕಷ್ಟಪಡ್ತೀರಾ. ದಟ್ ಮೀನ್ಸ್ ತುಂಬಾ ತಲೆನೋವು ಬರುವಂಥದ್ದಾಗಿರ್ಲಿ, ಅಥವಾ ನಿಮಗೆ ತುಂಬಾ ಟಯರ್ಡ್ ಅನ್ಸೋವಂಥದ್ದು, ಇವ್ರು ಯಾವಾಗ ಎದ್ದು ಹೋಗ್ತಾರಪ್ಪ, ಇವ್ರು ನನ್ನಿಂದ ಯಾವಾಗ ಸ್ವಲ್ಪ ದೂರ ಹೋಗ್ತಾರೆ, ಈ ಥರ ನೀವು ಇಲ್ಲಿ ಫೀಲ್ ಮಾಡ್ತಿದ್ರೆ ಕೆಲವೊಬ್ರು. ಇನ್ನೊಂದಷ್ಟು ಕೆಲವೊಬ್ರು ಜನಗಳಿಗೆ ಅದು ಫೀಲ್ ಆಗ್ತಿದೆ, ನಿಮಗೆ ಹೊಟ್ಟೆ ನೋವು ಬರುವಂಥದ್ದಾಗಿರ್ಲಿ, ಅಥವಾ ಹೆಚ್ಚಾಗಿ ತಲೆನೋವು ಬರುವಂಥದ್ದು, ಅಥವಾ ಅವ್ರ ಎದುರಿಗೆ ಬಂದರೆ ಸಾಕು ನಿಮಗೆ ಏನೋ ಒಂಥರ ಮಾತಾಡೋದಕ್ಕೆ ಅನ್ಸಲ್ಲ, ನಿಮಗೆ ಬಾಯಿ ಕಟ್ ಹಾಕಿದ ಹಾಗೆ ಅನ್ಸುವಂಥದ್ದು. ಇದೆಲ್ಲ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ, ಎಲ್ಲೊಂದು ಕಡೆ ನಿಮಗೆ ನೆಗೆಟಿವ್ ಮಾಡಿರುವಂಥದ್ದು, ಅಥವಾ ಈ ರಿಲೇಶನ್ಶಿಪ್ ಸರಿ ಆಗಬಾರ್ದು, ಮುಂದೆ ಹೋಗಬಾರ್ದು ಅನ್ನೋಂಥ ಒಂದು ನೋಡ್ಬೋದು. 10 ಆಫ್ ಕಪ್ಸ್ ಇದೆ, ಹಾಗೆ 2 ಆಫ್ ಕಪ್ಸ್ ಇದೆ. ನೀವೇ ಪ್ರಪಂಚ ಅನ್ನುವಂತಹ ವ್ಯಕ್ತಿ ಈಗ ನಿಮ್ಮನ್ನು ಕಂಡ್ರೆ ಆಗಲ್ಲ, ನಿಮಗೆ ಅವರೇ ಪ್ರಪಂಚ ಅನ್ನುವಂತಹ ವ್ಯಕ್ತಿ ನಿಮಗೀಗ ಆ ವ್ಯಕ್ತಿ ಕಂಡ್ರೆ ಆಗಲ್ಲ, ಏನೋ ಒಂಥರ ಇರಿಟೇಟ್ ಆಗುವಂಥದ್ದು. ಸೊ ಆ ಥರದ ಎನರ್ಜಿ ಇದೆ. ಎಲ್ಲೊಂದು ಕಡೆ ನೆಗೆಟಿವ್ ಮಾಡಿ ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಕೆಲವೊಬ್ರು ಎನರ್ಜಿ ಹೇಗೆ ಅಂತ ಹೇಳಿದ್ರೆ, ಓಕೆ,
ನಿಮ್ಮಿಬ್ರು ನೋಡ್ಬೋದು ಇಲ್ಲಿ 2 ಆಫ್ ಕಪ್ಸ್ ಇದೆ, ಹಾಗೆ ಇಲ್ಲಿ 10 ಆಫ್ ಕಪ್ಸ್ ಎನರ್ಜಿ ಬರ್ತಿದೆ. ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಮಧ್ಯ ಸಂಶಯ ಇದ್ರೆ ಅಥವಾ ಅಪನಂಬಿಕೆಗಳಿದ್ರೆ, ಈ ಸಂಬಂಧದಲ್ಲಿ ಪದೇ ಪದೇ ನಂಬಿಕೆ ಅನ್ನುವಂಥದ್ದು ಕಳೆದು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ಅನುಮಾನಗಳು ಹೆಚ್ಚಾಗಿ ಮೂಡ್ತಾ ಇದೆ ಅಂತ ಹೇಳಿದ್ರೆ, ಅದೆಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಮಧ್ಯೆ ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗ್ಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೀವಿಬ್ರು ಒಬ್ರನ್ನೊಬ್ರನ್ನ ಬಿಟ್ಕೊಡೋದಕ್ಕೆ ಮನಸ್ಸರಿ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಒಬ್ರನ್ನೊಬ್ರನ್ನ ಬ್ಲೇಮ್ ಮಾಡ್ಕೊಳ್ಳೋದು, ನೀನ್ ಹೀಗೆ ಅಂತ ಹೇಳ್ಕೊಳ್ಳೋದು, ಅಥವಾ ಸುಮ್ಮನೆ ಅನಾವಶ್ಯಕ ಅನುಮಾನಗಳನ್ನ ಪಡುವಂಥದ್ದು, ಅನಾವಶ್ಯಕ ಆಮ್, ಮನಸ್ತಾಪಗಳನ್ನ ಮಾಡ್ಕೊಳ್ಳುವಂಥದ್ದು, ನಂಬಿಕೆನ ಕಳ್ಕೊಳ್ಳುವಂಥ ಕೆಲಸಗಳನ್ನ ಬೇಕಂತಾನೆ ಮಾಡುವಂಥದ್ದು, ಈ ಥರದ್ದೆಲ್ಲ ನಡೀತಾ ಇದೆ. ಇಲ್ಲಿಬ್ರು ಕೂಡ ಇನ್ನೂ ಸ್ಟ್ರಾಂಗ್ ಆಗ್ಬೇಕು ನಿಮ್ಮಿಬ್ರು ಮಧ್ಯ. ಓಕೆನಾ? ನಿಮ್ಮಿಬ್ರು ಬಾಂಡಿಂಗ್ ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ಹ್ಮ್ ಇಲ್ಲಿ ನೋಡ್ಬೋದು ನಿಮ್ಮ ರಿಲೇಶನ್ಶಿಪ್ ಸ್ವಲ್ಪ ಒಂದಷ್ಟು ಜನಕ್ಕೆ ಹೇಗಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನಂಬಿ ಮೋಸ ಹೋಗೋದಕ್ಕಿಂತ ಹೆಚ್ಚಾಗಿ ಆ ವ್ಯಕ್ತಿನೇ ನಿಮಗೆಲ್ಲ ಅಂತ ಅನ್ಕೊಳ್ತಿದ್ರೆ, ಬಟ್ ಆ ವ್ಯಕ್ತಿ ಎಲ್ಲ ಒಂದ್ ಕಡೆ ನಿಮ್ಮ ಬೆನ್ನ ಹಿಂದೆ ಬೇರೆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಸಂಬಂಧವನ್ನ ಮುಂದುವರಿಸೋದಕ್ಕೆ ಪದೇ ಪದೇ ದೊಡ್ಡ ಮಟ್ಟಿಗೆ ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರು ಮಧ್ಯ ಅಡೆತಡೆಗಳು ಬರ್ತಾ ಇದೆ, ಪ್ರಾಬ್ಲಮ್ಸ್ಗಳು ಎದುರಾಗ್ತಾ ಇದೆ ಅಂತ ಹೇಳಿದ್ರೆ, ಅದೆಲ್ಲೋ ಒಂದ್ ಕಡೆ ನಿಮ್ಮ ರಿಲೇಶನ್ಶಿಪ್ಪಿನ ಒಂದು ಸತ್ಯಾಂಶವನ್ನ ನಿಮಗೆ ತೋರಿಸೋದಿಕ್ಕೆ ಎಲ್ಲೋ ಒಂದ್ ಕಡೆ ಯೂನಿವರ್ಸ್ ನಿಮಗೆ ಈ ತರದ ಒಂದು ಕೆಲಸವನ್ನ ಮಾಡ್ತಾ ಇರಬಹುದು. ಸೊ ಸ್ವಲ್ಪ ಬಿ ಕೇರ್ಫುಲ್ ಅನ್ನೋಂಥ ಒಂದು ಎನರ್ಜಿ ಕೂಡ ನಿಮಗೆ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಎಸ್, ನೆಕ್ಸ್ಟ್ ಇಲ್ಲಿ ಏಸ್ ಆಫ್ ವ್ಯಾಂಡ್ಸ್ ಹಾಗೇನೆ ಏಸ್ ಆಫ್ ಸಾರ್ಟ್ಸ್. ಓಕೆ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿದೆ. ಇಲ್ಲಿ ಕೆಲವೊಂದು ಸೋಲಿಗೆ ನೆಗೆಟಿವ್ ಆಗಿ ಬರ್ತಾ ಇದೆ, ಕೆಲವೊಂದು ಸೋಲಿಗೆ ಪಾಸಿಟಿವ್ ಆಗಿರುವಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ. ನಿಮಗೆ ಯಾವ್ದು ಕನೆಕ್ಟ್ ಆಗ್ತಿದೆ ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಪಾಸಿಟಿವ್ ಎನರ್ಜಿನೂ ಬರ್ತಾ ಇದೆ, ನೆಗೆಟಿವ್ ಎನರ್ಜಿನೂ ಬರ್ತಾ ಇದೆ. ಓಕೆ, ಸೊ ನಿಮ್ಮ ಎನರ್ಜಿಗೆ ಯಾವ ಕನೆಕ್ಟ್ ಆಗ್ತಿದೆ ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಬ್ರು ಎನರ್ಜಿ ನೋಡಿದಾಗ ನೀವೊಬ್ರು ಜೊತೆಗಿದ್ದೀರಾ ಅಂತ ಹೇಳಿದ್ರೆ, ಈಗ ನೀವು ಯಾರೋ ಒಬ್ರು ಜೊತೆಗಿದ್ದೀರಾ, ಅಥವಾ ನಿಮ್ ಜೊತೆಗೆ ಯಾರೋ ಒಬ್ರು ವ್ಯಕ್ತಿ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ, ಇತ್ತೀಚಿನ ದಿನದಲ್ಲಿ ಯಾರೋ ಒಬ್ರು ಕ್ಲೋಸ್ ಆಗಿದ್ದಾರೆ, ಫ್ರೆಂಡ್ ಅಂತ ಹೇಳ್ಕೊಂಡಾಗಿರ್ಬೋದು, ಅಥವಾ ರಿಲೇಶನ್ಶಿಪ್ ಅಂತಾನೆ ಆಗಿರ್ಬೋದು, ಅಥವಾ ಬೇರೆಯವರು ನಿಮ್ಮ ಅಣ್ಣನ ಮುಖಾಂತರ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರ್ಬೋದು, ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು, ಹೀಗೆ ಏನೋ ಪರಿಚಯ ಆಗಿದೆ, ಅಥವಾ ಫಂಕ್ಷನಿಗೆ ಹೋದಾಗ ಈ ವ್ಯಕ್ತಿ ನಿಮಗೆ ಪರಿಚಯ ಆಗಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಇಸ್ಕೊಂಡು ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಮೆಸೇಜ್ ಮಾಡುವಂಥದ್ದು, ಕಾಲ್ ಮಾಡಿ ಮಾತಾಡುವಂಥದ್ದು, ನಿಮ್ಮನ್ನ ವಿಚಾರಿಸ್ಕೊಳ್ಳುವಂಥದ್ದು, ಈ ತರದೆಲ್ಲ ಕೆಲಸ ನಡೀತಿದೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ನಿಮಗೆ ಅವರು ಕನೆಕ್ಟ್ ಆಗ್ತಾ ಇದಾರೆ, ನಿಮ್ಮ ಎನರ್ಜಿ ಕನೆಕ್ಟ್ ಆಗ್ತಿದ್ದಾರೆ, ನಿಮ್ಮ ನೋವುಗಳನ್ನ ಮರೆಸೋದಿಕ್ಕೋಸ್ಕರ ಆ ವ್ಯಕ್ತಿ ನಿಮ್ ಜೊತೆಗೆ ಬರ್ತಾ ಇದಾರೆ. ಈಗ ಆಲ್ರೆಡಿ ನೀವು ರಿಲೇಶನ್ಶಿಪ್ ಅಂತ ಇರ್ಬೋದು, ನಿಮ್ಮ ಓವರ್ ಆಲ್ ಲೈಫಲ್ಲೇ ನೀವು ತುಂಬಾನೇ ಸಫರ್ ಪಟ್ಟಿದ್ದೀರಾ ಪ್ರೀತಿ ವಿಷಯದಲ್ಲಿ. ನಿಮ್ಮ ಸಣ್ಣ ಏಜ್ ಇಂದ, ನೀವು ಇಲ್ಲಿ ಹೆಣ್ಮಕ್ಳೇ ಆಗಿರ್ಬೋದು, ಗಂಡ್ ಮಕ್ಳೇ ಆಗಿರ್ಬೋದು, ಯಾರೇ ಆಗಿರಬಹುದು, ಸಣ್ಣ ವಯಸ್ಸಿಂದನೂ ಕೂಡ ನೀವು ಪ್ರೀತಿ ಅನ್ನೋ ವಿಷಯದಲ್ಲಿ, ಅಥವಾ ಸಂಬಂಧ ಅನ್ನೋಂಥ ವಿಷಯದಲ್ಲಿ, ಅಥವಾ ಒಂದು ಲೈಫಲ್ಲಿ ಪಾಠ ಕಲಿಯೋದು ಏನಿದೆ ಅಲ್ವಾ, ಮೇಲಿನ ಮೇಲೆ ಪೆಟ್ಟು ಬಿದ್ದು ಬಿದ್ದು ನಿಮಗೊಂಥರ ಲೈಫ್ ಅಂದ್ರೆ ಇಷ್ಟೇನಾ ಅನ್ನೋ ತರದಲ್ಲಿ ನಿಮ್ಮ ಒಂದು ಎನರ್ಜಿಲಿ ಬರ್ತಿದೆ. ಓಕೆನಾ? ಚಿಕ್ಕ ವಯಸ್ಸಿನ ಪ್ರಾಬ್ಲಮ್ನ ನೋಡಿ 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 ನಿಮಗೊಂಥರ ಈಗ ಏನೇ ಪ್ರಾಬ್ಲಮ್ ಬಂದ್ರು ಅದನ್ನ ಬಿಡು, ಯಾವಾಗ್ಲೂ ಇದ್ದಿದೆ ನನ್ನ ಲೈಫಲ್ಲಿ ಈ ತರನೇ ಅನ್ನೋ ತರ ಒಂದು ಸಿಚುವೇಶನ್ ನಿಮ್ಮ ಎನರ್ಜಿಲಿ ಬರ್ತಾ ಇದೆ. ಆದ್ರೆ ಈಗ ಜೊತೆಗಿರುವಂತಹ ವ್ಯಕ್ತಿ ಎನರ್ಜಿ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಒಂದಷ್ಟು ಗೊಂದಲಗಳನ್ನ, ನಿಮ್ಮ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋದಿಕ್ಕೆ, ಹಾಗೆ ನಿಮ್ಮ ಮನಸ್ಸಿಗೆ ಒಂದಷ್ಟು ಶಾಂತಿಯನ್ನು ಕೊಡೋದಕ್ಕೋಸ್ಕರ ಈ ವ್ಯಕ್ತಿ ನಿಮ್ ಜೊತೆ ಕನೆಕ್ಟ್ ಆಗ್ತಿದ್ದಾರೆ, ನಿಮಗೆ ಹತ್ರ ಆಗ್ತಿದ್ದಾರೆ. ನೀವೆಲ್ಲೋ ಒಂದ್ ಕಡೆ ಆ ವ್ಯಕ್ತಿನ ಡೌಟ್ ಪಡ್ತಾ ಇದ್ದೀರಾ, ಬಟ್ ಇಲ್ಲಿ ನಿಮಗೆಲ್ಲೋ ಒಂದ್ ಕಡೆ ಯೂನಿವರ್ಸ್ ಇಷ್ಟು ದಿನ ನೀವೇನ್ ಪ್ರೇ ಮಾಡ್ಕೊಂತಿದ್ದೀರಾ, ಅಥವಾ ನೀವು ಇಷ್ಟು ದಿನ ಏನು ಕಷ್ಟ ಪಟ್ಟಿದ್ದೀರಾ, ಆ ಕಷ್ಟಕ್ಕೆ ಪ್ರತಿಫಲವಾಗಿ ನಿಮಗೆಲ್ಲ ಒಂದ್ ಕಡೆ ಒಂದು ಒಳ್ಳೆ ವ್ಯಕ್ತಿನ ನಿಮಗೆ ಕನೆಕ್ಟ್ ಮಾಡಿಸ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಕಸ್ಮಾತ್ ಆಗಿ ಭೇಟಿ ಆಗಿರಬಹುದು, ನೀವ್ ಯಾರನ್ನೇ ಆಗಿರ್ಬೋದು, ಅಕಸ್ಮಾತ್ ಆಗಿ ಭೇಟಿ ಆಗಿದಿರೋ, ಅಥವಾ ಪದೇ ಪದೇ ಸಿಕ್ಕಿದಾಗ ನೀವು ಭೇಟಿ ಆಗ್ತಿರ್ಬೋದು, ಏನೇ ಆಗಿದ್ರು ಕೂಡ ಈ ವ್ಯಕ್ತಿ ನಿಮಗೆ ಯೂನಿವರ್ಸ್ ನಿಮಗೆ ಕಳಿಸ್ಕೊಡ್ತಾ ಇರುವಂತಹ ಒಂದು ಎನರ್ಜಿ ಅನ್ನುವಂಥ ಒಂದು ಮೆಸೇಜ್ ನಿಮಗೆ ಇಲ್ಲಿ ಸಿಗ್ತಾ ಇದೆ. ಓಕೆನಾ? ಸೊ ನೆಕ್ಸ್ಟ್ ಮೆಸೇಜ್ ನೋಡ್ಬೋದು, ಇಲ್ಲಿ ಹ್ಯಾಂಗ್ ಮ್ಯಾನ್ ಬರ್ತಿದೆ, ಹಾಗೆ ಕ್ವೀನ್ ಆಫ್ ಪೆಂಟಿಕಲ್ ಎನರ್ಜಿ ಕೂಡ ಬರ್ತಿದೆ. ನಿಮ್ಮಿಬ್ರು ಮಧ್ಯ ಒಂದಷ್ಟು ವಿಷಯಗಳು ಸಮತಟ್ಟಾಗಿ, ಅಂದ್ರೆ ಬ್ಯಾಲೆನ್ಸ್ ಆಗಿ ಬರ್ತಾ ಇರುವಂತದ್ದು. ಇಲ್ಲಿ ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ ಕಮಿಟ್ಮೆಂಟಿಗೋಸ್ಕರ ಏನಾದ್ರೂ ಇಲ್ಲಿ ಒಂದಷ್ಟು ಜನ ಕಷ್ಟಪಡ್ತಾ ಇದ್ರೆ, ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಎಲ್ಲೊಂದ್ ಕಡೆ ಆ ಕಮಿಟ್ಮೆಂಟ್ ಅನ್ನೋದಕ್ಕೆ ಮೇನ್ ಕಾರಣ, ರೀಸನ್ ಏನು ಅಂತ ಹೇಳಿದ್ರೆ ಮನಿ. ಫ್ಯಾಮಿಲಿಯಲ್ಲಿ ಆ ಹುಡುಗ ಏನ್ ಅರ್ನ್ ಮಾಡ್ತಾನೆ, ಅಥವಾ ಆ ಹುಡುಗಿಗೆ ಫೈನಾನ್ಷಿಯಲಿ ಏನ್ ಇದೆ, ಮನೆಯಲ್ಲಿ ಮನೆ ಕಡೆ ಹೇಗಿದ್ದಾರೆ, ಇದೆಲ್ಲ ತುಂಬಾ ಪ್ರಾಬ್ಲಮ್ ಇತ್ತು. ಎಲ್ಲೊಂದ್ ಕಡೆ ನಿಮ್ಮ ಪರ್ಸನ್ ಕರೆಕ್ಟ್ ಆಗಿ ಒಂದು ಫೈನಾನ್ಷಿಯಲಿ ನನ್ನ ಕಾಲ ಮೇಲೆ ನಿಂತ್ಕೊಂಡು ನನ್ನ ಮದ್ವೆ ಆಗ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಹೇಳಿರ್ಬಹುದು, ಬಟ್ ಅದಕ್ಕೋಸ್ಕರ ಅವ್ರು ಎಲ್ಲೊಂದ್ ಕಡೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಂಡ್ ಆದಷ್ಟು ಬೇಗ ನಿಮಗೆ ಕಮಿಟ್ಮೆಂಟ್ ಸಿಗತ್ತೆ ಆ ವ್ಯಕ್ತಿಯಿಂದ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ನಿಮ್ಮ ಲೈಫಲ್ಲಿ, ಲವ್ ಲೈಫಲ್ಲಿ ಒಂದಷ್ಟು ಬೆಳವಣಿಗೆಗಳು ಪರಸ್ಪರವಾಗಿ ಒಂದು ಹೊಂದಾಣಿಕೆಯಿಂದ
ಬೆಳವಣಿಗೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್. ಆ ಕಾರ್ಡನ್ನ ನಾನು ನೆಕ್ಸ್ಟ್ ಟೈಮಲ್ಲಿ ಅದೊಂದೇ ಸಪ್ರೇಟ್ ಆಗಿ ನಾನು ರೀಡಿಂಗ್ನ ಮಾಡ್ತೀನಿ. ಸೊ ಈ ಒಂದು ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ, ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಜೊತೆ ಕನೆಕ್ಟ್ ಆಗಿ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಈ ವಿಡಿಯೋನ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರೆ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಯಾರೆಲ್ಲ ಆಚರಣೆ ಮಾಡಿದಿರ ಆ ಲಕ್ಷ್ಮೀ ದೇವಿ ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಹಣಕಾಸಿನ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಏನೇ ಇದೆ ಅದೆಲ್ಲವೂ ಕೂಡ ಸರಿ ಮಾಡಲಿ. ನಿಮಗೆ ಆ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಜೀವನಕ್ಕೆ, ನಿಮ್ಮ ಲೈಫಿಗೆ, ನಿಮ್ಮ ಫ್ಯಾಮಿಲಿಗೆ ಸಿಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಹೇಳಿ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.